ನಿಯರ್ ಬೈ ಹೈದರಾಬಾದ್ ಇದೀವಿ. ತಕ್ಷಣ ಮಹಾರಾಷ್ಟ್ರ ಸ್ಟಾರ್ಟ್ ಆಗುತ್ತೆ ಬಾಲ್ದು. ಇವಾಗ ನಾಗ್ಪುರ್ ಸಿಟಿ ಒಳಗಡೆ ಎಂಟರ್ ಆಗಿದೀವಿ. ಹೋಟೆಲ್ ಚೆಕ್ಔಟ್ ಮಾಡ್ಕೊಂಡು ಡೆಲ್ಲಿ ಕಡೆಗೆ ಹೋಗ್ತಾ ಇದೀವಿ. ಚಿಕ್ಕದಾಗಿ ಘಾಟ್ ಸೆಕ್ಷನ್ ಇದೆ. ಸೊ ಇವಾಗ ನಾವು ಭೋಪಾಲ್ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ 41 ಡಿಗ್ರಿ ಇದೆ ಟೆಂಪರೇಚರ್. ರಾಜಸ್ಥಾನದಲ್ಲಿ ಇದೀವಿ. ಡೆಲ್ಲಿ ವಡೋದರ ಮುಂಬೈ ಎಕ್ಸ್ಪ್ರೆಸ್ ವೇ ಕಂಟ್ರೋಲ್ ಪ್ಲಾಜಾದಲ್ಲಿ 17 ಲೇನ್ಸ್ ಇದಾವೆ. ಇವತ್ತು ಡೇ 3. ಇದು ಹರಿಯಾಣ. ಮುಂದೆ ಕುರುಕ್ಷೇತ್ರ ಪಾಸ್ ಮಾಡ್ಕೊಂಡು ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಏನೋ ಆಕ್ಸಿಡೆಂಟ್ ಆಗಿದೆ, ಸೊ ಅದಕ್ಕೆ ಟ್ರಾಫಿಕ್ ಆಗಿತ್ತು. 2 ದಿನ ಆಯ್ತು ಸ್ಟಾರ್ಟ್ ಮಾಡಿ. ಐ ಥಿಂಕ್ ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಡೆಲ್ಲಿ, ಹರಿಯಾಣ, ಪಂಜಾಬ್ 7 ಸ್ಟೇಟ್ ಕ್ರಾಸ್ ಮಾಡಿ ಈಗ ಮಧ್ಯಪ್ರದೇಶ ಎಂಟರ್ ಆಗಿದೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಒಂದು ಸ್ಪೆಷಲ್ ಟ್ರಿಪ್ಗೆ. ಯಾಕಂದ್ರೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಡ್ರೀಮ್ ರೋಡ್ ಟ್ರಿಪ್, ಬ್ಯಾಂಗ್ಳೂರ್ ಟು ಮನಾಲಿ. ಸೊ ಇದೊಂದು 2700 ಕಿಲೋಮೀಟರ್ಸ್ ಇದೆ ಬ್ಯಾಂಗ್ಳೂರಿಂದ. ಆನೆಸ್ಟ್ಲಿ ಎಕ್ಸೈಟ್ಮೆಂಟು ಇದೆ, ಸ್ವಲ್ಪ ಟೆನ್ಷನ್ ಕೂಡ ಇದೆ, ಬಿಕಾಸ್ ವಿಶ್ವ ಅಷ್ಟೇ ಡ್ರೈವ್ ಮಾಡೋದು. ಬ್ಯಾಂಗ್ಳೂರಿಂದ ನಾವು ಸ್ಟಾರ್ಟ್ ಮಾಡಿದ್ದು ಅರೌಂಡ್ 4:30 ಆಗಿತ್ತು. ಸೊ ಯೂಶಲಿ ಅರ್ಲಿ ಮಾರ್ನಿಂಗ್ ಅಂದ್ರೆ ರೋಡ್ಸ್ ಎಲ್ಲ ಎಂಟಿ ಇರುತ್ತೆ ಅಂತ ಅನ್ಕೊಳ್ತೀವಿ, ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ಇವತ್ತು ರೋಡ್ಸ್ ಅಷ್ಟೊಂದು ಎಂಟಿ ಆಗಿರ್ಲಿಲ್ಲ. ಆಲ್ರೆಡಿ ಸ್ವಲ್ಪ ಟ್ರಾಫಿಕ್ ಇತ್ತು, ಸಿಟಿ ಸ್ಲೋ ಆಗಿ ವೇಕಪ್ ಆಗ್ತಾ ಇತ್ತು. ಸ್ಟಿಲ್ ಡೇ ಟೈಮ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೆಟರ್ ಅಂತಾನೆ ಹೇಳ್ಬೋದು. ನಮ್ ಚೋಟು ಟ್ರಾವೆಲರ್ ಏನ ಮಲ್ಕೊಂಡಿದ್ದಾನೆ. ಆಕ್ಚುಲಿ ಅವನಿಗೆ ಗೊತ್ತಿಲ್ಲ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ, ಜಸ್ಟ್ ವೆಕೇಶನ್ ಅಂತ ಅಷ್ಟೇ ಗೊತ್ತು. ಸೊ ಆನ್ ದ ವೇ NH44 ಅಲ್ಲಿ ಆಫ್ಟರ್ ಅನಂತಪುರ ನಾವು ಉಡುಪಿ ಪಾರ್ಕ್ ಅನ್ನೋ ರೆಸ್ಟೋರೆಂಟ್ ಅಲ್ಲಿ ಬ್ರೇಕ್ಫಾಸ್ಟ್ ಅಂತ ಸ್ಟಾಪ್ ಮಾಡಿದೀವಿ. ಇಲ್ಲಿ ಆಕ್ಚುಲಿ ಸೆಲ್ಫ್ ಸರ್ವಿಸ್ ಇದೆ. ನಾವು ಇಡ್ಲಿ, ದೋಸೆ ಹಾಗೆ ಕಾಫಿ, ಸಿಂಪಲ್ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮುಗಿಸಿ ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತಿದ್ದೀವಿ. ಲಿಟಲ್ ಬ್ರೇಕ್ ತಗೊಂಡ್ಮೇಲೆ ಎನರ್ಜಿ ಮತ್ತೆ ಫುಲ್ ಆಗಿದೆ. ಏನ್ ಬರೀತಿದ್ದಿ ಶೋನಾ ನೀನು? ಓಕೆ, ಏನ್ ಬರೆಯೋಣಪ್ಪ ಈಗ? ಈ ಟ್ರಾವೆಲ್ ಇದು ಊರಿಗೆ ಹೋಗತ್ತಿರೋದೆಲ್ಲ ಎಷ್ಟು ಖರ್ಚಾಯ್ತು ಅಂತ ಬರೆಯೋಣ. ಓಕೆ, ಸೊ ಏನ್ ಬರೆಯೋಣ? ಫಸ್ಟ್ ಬೆಳಗ್ಗೆ ಪೆಟ್ರೋಲ್ ಹಾಕ್ಸಿದ್ವಿ, ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಮತ್ತೆ ಮಾಡಿದ್ವಿ ಟೋಲ್ಸ್ ಯಾವ ಎಷ್ಟು ಪಾಸ್ ಆಯ್ತು ಅಂತ ಚೆಕ್ ಮಾಡಿದ್ವಲ್ಲ, ಅದನ್ನು ಬರೆಯೋಣ. ಓಕೆ, ಅಪ್ಪ ಯಾವ 4000 ಕಿಲೋಮೀಟರ್ ದೊಡ್ಡದೈತೆ. ಜಮ್ಮು ಕಾಶ್ಮೀರ ಗೊತ್ತಾ? ಕನ್ಯಾಕುಮಾರಿ ಗೊತ್ತಾ? ಅಲ್ಲಿಂದ ಅಲ್ಲಿವರೆಗೂ ಐತದೆ. ಇವಾಗ ನಿಯರ್ ಬೈ ಹೈದರಾಬಾದ್ ಇದೀವಿ. ಅರೌಂಡ್ 80 ಕಿಲೋಮೀಟರ್ಸ್ ಇದೆ ಹೈದರಾಬಾದ್. ಇಲ್ಲಿ ಟ್ರಾಫಿಕ್ ಅಲ್ಲಿ ಸಿಕ್ಕಿದ್ದೀವಿ. ಸೊ ಹೈದರಾಬಾದ್ ಎಂಟರ್ ಆಗಿದ್ದೀವಿ. ಹೈದರಾಬಾದ್ ಹೊರಗಡೆನೆ ರಿಂಗ್ ರೋಡ್ ಬರುತ್ತೆ, ನೋಡಿರ್ಬೋದು. ಈ ಕಡೆ ನೋಡೋರಲ್ಲ, ಸಿಟಿ ಒಳಗಡೆ ಹೋಗಲ್ಲ, ಇದು ಹೊರಗಡೆಯಿಂದಾನೆ ಒಂದು ಬೆಂಗಳೂರು ನೈಟ್ ಇದೆ ಅಲ್ಲ. ಸೊ ಆ ರೀತಿ ಸಿಟಿ ಒಳಗಡೆ ಹೋಗಿ ಹೊರಗಡೆ ನಾವು ನಾಗ್ಪುರ್ ರೋಡ್ ಕನೆಕ್ಟ್ ಆಗುತ್ತೆ. ರಿಂಗ್ ರೋಡ್ ನೋಡ್ಬೋದು, 4 ಲೈನ್, ಆಲ್ಮೋಸ್ಟ್ 4 ಏನೋ ಮಾಡ್ತಾ. ಆಮೇಲೆ ಇದು ಒಂದು 40 ಕಿಲೋಮೀಟರ್ ನಾವು ನೆಕ್ಸ್ಟ್ ಟರ್ನ್ ತಗೊಳಕ್ಕೆ ಈ ರಿಂಗ್ ರೋಡ್ ಇಂದ. ಸ್ಪೀಡ್ ಲಿಮಿಟ್ 120. ರೋಡ್ ಚೆನ್ನಾಗಿದೆ. ಆಮೇಲೆ ಈ ಕಡೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ ತಕ್ಷಣ IT ಪಾರ್ಕ್ಸ್ ಬರುತ್ತೆ. IT ಪಾರ್ಕ್ಸ್ ಈ ರೋಡ್ ಇಂದ ನೋಡಿದ್ರೆ ಇದು ಇಂಡಿಯಾ ಅಂತ ಅನ್ಸೋದಿಲ್ಲ. ನೆಕ್ಸ್ಟ್ ಬರುತ್ತೆ, ಬಂದಾಗ ತೋರಿಸ್ತೀವಿ. 4 ಲೈನು ಕಂಪ್ಲೀಟ್ ಇಲ್ಲ ಆಕ್ಚುಲಿ. ಇನ್ ಬಿಟ್ವೀನ್ ಪ್ರೋಗ್ರೆಸ್ ಹಂಗೆ ನಡೀತಾನೆ ಇದೆ. ಇಲ್ಲಿ ಆಲ್ಮೋಸ್ಟ್ ಒಂದು 100 to 200 ಮೀಟರ್ಗೆ ಮೇಲ್ಗಡೆ ಬೋರ್ಡ್ ನೋಡಿದಲ್ಲ, ಆ ರೀತಿ ಬೋರ್ಡ್ಸ್ ಇದೆ. ನೀವು ಯಾವ ಕಡೆ ಹೋಗ್ಬೇಕಲ್ಲ ಎಕ್ಸಿಟ್ ನಂಬರ್ ಅಲ್ಲಿ ಹಾಕಿರ್ತಾರೆ. ಯಾವ ಕಡೆ ನಾಗ್ಪುರ, ಮುಂಬೈ ಅಥವಾ ಬೇರೆ ಕಡೆ ವಿಶಾಖಪಟ್ಟಣ ಯಾವ ರೀತಿ ಇರುತ್ತೆ ಆ ಡೈವರ್ಷನ್ ಅದು ಎಷ್ಟು ದೂರ ಇದೆ, ಆಮೇಲೆ ಎಕ್ಸಿಟ್ ನಂಬರ್, ಗೇಟ್ ಏನು ಅಂತ ಮೆನ್ಷನ್ ಮಾಡಿದ್ರೆ ಸೊ ಈಸಿ ಆಗುತ್ತೆ. ಸೊ ಇದನ್ನೇ ಹೇಳ್ತಿರೋದು, ಈ ವ್ಯೂ ಇದೆ ಅಲ್ಲ, ಇದು IT ಪಾರ್ಕ್ಸ್, ಅಪಾರ್ಟ್ಮೆಂಟ್ಸ್ ಏನಂತ ಗೊತ್ತಿಲ್ಲ. ಬಟ್ ಇಲ್ಲಿಂದ ಹೋಗ್ತಾ ಇದ್ರೆ ಅಂತ ಇದು ಔಟ್ ಆಫ್ ಇಂಡಿಯಾ ಅಂತಾನೆ ಫೀಲ್ ಆಗುತ್ತೆ. ಸೊ ನಾನು 30 ಕಿಲೋಮೀಟರ್ ಅನ್ಕೊಂಡಿದ್ದೆ, 30 60 ಕಿಲೋಮೀಟರ್, 60 ಕಿಲೋಮೀಟರ್ ಇದು ಔಟ್ ರಿಂಗ್ ರೋಡ್ ಸ್ಟ್ರೆಚ್. ನಾವು ಟರ್ನ್ ತಗೊಳುತ್ತೆ. ಸೊ 60 ಕಿಲೋಮೀಟರ್ಸ್ ಬಂದು ಈಗ ಟುವರ್ಡ್ಸ್ ನಾಗ್ಪುರ್ ರೋಡು, ಎಕ್ಸಿಟ್ ನಂಬರ್ 6ಗೆ ಎಕ್ಸಿಟ್ ತಗೊಂಡು ಮತ್ತೆ ಸ್ಟೇಟ್ ಹೈವೇಸ್ ಕನೆಕ್ಟ್ ಆಗುತ್ತೆ. ಓವರ್ ಆಲ್ ಇದೊಂದು 100+ ಕಿಲೋಮೀಟರ್ ಇರ್ಬೋದು ಔಟ್ ರಿಂಗ್ ರೋಡು. ಅರೌಂಡ್ 150 ಕಿಲೋಮೀಟರ್ ಅಂತ. ಅದರಲ್ಲಿ 60 ಕಿಲೋಮೀಟರ್ ನಾವು ಬಂದು ಟರ್ನ್ ತಗೋತಾ ಇದ್ದೀವಿ ಟುವರ್ಡ್ಸ್ ನಾಗ್ಪುರ್.
ಇಷ್ಟೊತ್ತು 37-40 ಡಿಗ್ರಿ ಸೆಲ್ಸಿಯಸ್ ಇರೋದು. ಇವಾಗ ಸಡನ್ ಆಗಿ ಕ್ಲೈಮೇಟ್ ಚೇಂಜ್ ಆಗಿ ನೋಡಿ ಮಳೆ ಸ್ಟಾರ್ಟ್ ಆಯ್ತು. ಸದ್ಯಕ್ಕೆ ಆಕ್ಚುಲಿ ನಾವು ಬೆಳಗ್ಗೆಯಿಂದ ನಿಮ್ಮನ್ನ ಬ್ರೇಕ್ಫಾಸ್ಟ್ ಅಷ್ಟೇ ತಗೊಂಡಿರೋದು. ಬ್ರೇಕ್ನ ಮಿಡಲ್ ಪೆಟ್ರೋಲ್ ನಮ್ದು ಬ್ರೇಕ್ಫಾಸ್ಟ್ಗೆ, ಆಮೇಲೆ ಗಾಡಿ ಬ್ರೇಕ್ಫಾಸ್ಟ್ ಆದಂಗೆ ಆಯ್ತು. ಬ್ರೇಕ್ ಅಷ್ಟೇ. ಈಗ ಲಂಚ್ ಕಾರಲ್ಲೇ ಮಾಡ್ಬಿಟ್ವಿ. ಹೀಗೆ ಇವಾಗ ಸಂಜೆ ಸ್ನ್ಯಾಕ್ಸ್ ಟೀಗೆ ಏನಾದರೂ ಸ್ಟಾಪ್ ಮಾಡಬೇಕು. ಬಟ್ ಮುಂದೆ NH44 ಕ್ಲೋಸ್ ಅಂತ ತೋರಿಸ್ತಾ ಇದೆ. ಸೊ ಅದನ್ನು ದಾಟ್ಕೊಂಡು ಹೆಂಗಿದೆ ರೋಡ್ ಕಂಡೀಷನ್ ನೋಡಿಕೊಂಡು ಬ್ರೇಕ್ ತಗೊಂಡ್ರಾಯ್ತು ಅಂತ ಥಿಂಕ್ ಮಾಡ್ತಾ ಇದ್ವಿ. ಲಾಸ್ಟ್ ಟೈಮ್ ನಾವು ತುಳಜಾಪುರಕ್ಕೆ ಹೋದಾಗ ಆ್ಯಕ್ಚುಲಿ ಇದೇ ಥರ ಇತ್ತು. ಸೊ 1 hour 2 hour ಹಾಗೆ ವೇಟ್ ಮಾಡಿದ್ವಿ. ಇಲ್ಲಿ ಏನಿದೆ ಕಂಡೀಷನ್ ಗೊತ್ತಿಲ್ಲ ಈಗ. ಏನ್ ಚೆನ್ನಾಗಿದೆ, ರೋಡ್ಸ್ ಚೆನ್ನಾಗಿದೆ ಇನ್ನೂವರೆಗೂ. ಅದೇ ಹೈದರಾಬಾದ್ವರೆಗೂ ಚೆನ್ನಾಗಿತ್ತು, ಬಟ್ ಆಂಧ್ರ ಪ್ರದೇಶ ಮುಗಿತಾನೆ ಇಲ್ಲ. ಆಂಧ್ರ ಪ್ರದೇಶದ್ದು ಮಧ್ಯಾಹ್ನ ರೀಚ್ ಆಗಿದ್ವಿ. ಐ ಥಿಂಕ್ 11 ಗಂಟೆ ಇಲ್ಲ, ಬೆಳಗ್ಗೆ ಬೇಗ ರೀಚ್ 10 ಗಂಟೆ ರೀಚ್ ಆಗಿದ್ವಿ. 5 ಗಂಟೆ ಆಯ್ತು, ಇನ್ನು ಆಂಧ್ರ ಪ್ರದೇಶ ಮುಗಿತಾನೆ ಇಲ್ಲ. ನೋಡೋಣ ಯಾವಾಗ ಮುಗಿಯುತ್ತಾ ಆಂಧ್ರ ಪ್ರದೇಶ ಅಂತ. ಇಲ್ಲಿಂದ ನೆಕ್ಸ್ಟ್ ಆಂಧ್ರ ಪ್ರದೇಶ ಮುಗಿದ ತಕ್ಷಣ ಮಹಾರಾಷ್ಟ್ರ ಸ್ಟಾರ್ಟ್ ಆಗುತ್ತೆ. ಬಹುಶಃ ಮಹಾರಾಷ್ಟ್ರದಲ್ಲಿ ನಾಗ್ಪುರಲ್ಲಿ ಸ್ಟೇ ಮಾಡ್ಬೇಕಂತ ನೋಡ್ತಾ ಇದ್ವಿ. ಸೊ ನಾಗ್ಪುರ್ ಬಂದ್ಬಿಟ್ಟು ಸ್ಟಿಲ್ 4 hours 52 minutes. ಇನ್ ಬಿಟ್ವೀನ್ ನಾವು ಇವಾಗ ಟೀ ಬ್ರೇಕ್ ತಗೋಬೇಕು. ಸೊ ರೀಚಿಂಗ್ ಟೈಮ್ ಬಂದು 10:14 ಅಂತ ತೋರಿಸ್ತಾ ಇದೆ. ನೈಟು 11 ಗಂಟೆ ಆಗುತ್ತೆ, 11-11:30. ಮಿಡಲ್ ಟೀ ಆಮೇಲೆ ಊಟದ ಬ್ರೇಕ್ ತಗೊಂಡ್ರೆ ಮತ್ತೆ ಈ ಥರ ಬರ್ತಾವಲ್ಲ ಟ್ರಕ್ಗಳು, ಇದರಿಂದ ಸ್ಲೋ ಆಗ್ತಾ ಇರೋದು. ಯಾವ್ದು ಹೋಗುದು ಮೇನೇ ಇಲ್ಲ. ಅಪ್ಪ ಇಲ್ಲಿ ನೋಡಿ ಪೆಟ್ರೋಲ್ ರೇಟು 108 ಇದೆ. ಇಲ್ಲಿ 108.83 ತೆಲಂಗಾಣ. ತೆಲಂಗಾಣದು ಚೆಕ್ ಪೋಸ್ಟ್ ಆ ಕಡೆ ಟ್ರಕ್ಸ್ ಎಲ್ಲ ನಿಂತ್ಕೊಂಡಿದ್ದಾವೆ. ಅಲ್ಲಿ RTO ಚೆಕ್ ಪಾಯಿಂಟ್ ಇದೆ. ನಾವಿವಾಗ ನಾಗ್ಪುರ್ ಸಿಟಿ ಒಳಗಡೆ ಎಂಟರ್ ಆಗಿದ್ದೀವಿ. ಸೊ ಬೈಪಾಸಲ್ಲಿ ಹೋದರೆ ನಮ್ಗೆ ಯಾವುದೋ ಹೋಟೆಲ್ ಸಿಗಲ್ಲ ಅಂದ್ಕೊಂಡು ಇಲ್ಲಿ ಸಿಟಿ ಒಳಗಡೆ ಎಂಟರ್ ಆಗಿದ್ದೀವಿ. ಈ ನಾಗ್ಪುರ್ಗೆ ಬಂದು ಆರೆಂಜ್ ಸಿಟಿ ಅಂತಲೇ ಕರೀತಾರೆ. ನಾಗ್ಪುರ್ ಆರೆಂಜ್ ತುಂಬಾ ಫೇಮಸ್ ಅಲ್ವಾ. ಇವತ್ತು ನಾವು ಸ್ಟೇ ಮಾಡ್ತಾ ಇದ್ವಿ ಹೋಟೆಲ್ ಸನ್ರೈಸ್ ನಾಗ್ಪುರಲ್ಲಿ. ಸೊ ಇದು ನಾಗ್ಪುರ್ ಸಿಟಿ ಒಳಗಡೆ ಮೇನ್ ರೋಡ್ ಹತ್ತಿರ ಇರೋ ಒಂದು ಲೊಕೇಶನ್ ಆಗಿದೆ. ಹೈವೇಯಿಂದ ತುಂಬ ಈಸಿಯಾಗಿ ರೀಚ್ ಆಗ್ಬೋದು. ರೋಡ್ ಟ್ರಿಪ್ ಟ್ರಾವೆಲರ್ಸ್ಗೆ ಇದು ತುಂಬ ಕನ್ವೀನಿಯೆಂಟ್ ಆಗಿದೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮ ಡೇ 2 ಸ್ಟಾರ್ಟ್ ಮಾಡಿದ್ದೀವಿ ನಾಗ್ಪುರಿಂದ. ಜಸ್ಟ್ ಹೋಟೆಲ್ ಚೆಕ್ಔಟ್ ಮಾಡಿಕೊಂಡು ಡೆಲ್ಲಿ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಡೆಲ್ಲಿ ಇಲ್ಲಿಂದ ಬಂದು 18 hours ಇದೆ ವಿತೌಟ್ ಬ್ರೇಕ್ಸ್. ವಿತ್ ಬ್ರೇಕ್ಸ್ 20 hours ಆಗಬಹುದು. ಮತ್ತು ಸೊ 1090 kilometers ಅಂತ ತೋರಿಸ್ತಾ ಇದೆ. ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ಶ್ರೀಯು ಗೊತ್ತಿಲ್ಲ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಜಸ್ಟ್ ಅವನಿಗೆ ಸರ್ಪ್ರೈಸ್ ಟ್ರಿಪ್ ಅಂತ ಅಷ್ಟೇ ಹೇಳಿದ್ದು. ಬಟ್ ಇನ್ನೂ ಕಾಡ್ಸೋದು ಬೇಡ ಅಂತ ಅಂದ್ಕೊಂಡು ಇವಾಗ ಹೇಳಬೇಕು ಅಂದ್ಕೊಂಡಿದ್ದೀವಿ. ಸೊ ಶ್ರೇಯಾನ್ ಗೊತ್ತಾ ನಾವೆಲ್ಲ ಹೊಂಟೇವಿ ಅಂತ? ಇಲ್ಲ. ವಿ ಆರ್ ಗೋಯಿಂಗ್ ಟು ಮನಾಲಿ. ಎಸ್, ಮನಾಲಿ. ಏನಿರುತ್ತಲ್ಲಿ ಗೊತ್ತಾ ನಿಂಗೆ? ನಿಂಗೆ ಇಷ್ಟ? ಅದಕ್ಕೆ ಹೊಂಟೇವಲ್ಲ. ನಾಗ್ಪುರಿಂದ ನಾವು ಒಂದು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ನಾಗ್ಪುರಿಂದ ನೀವು ಡೆಲ್ಲಿ ನೋಡಿದರೆ ಒಂದು 3 ರೂಟ್ ತೋರಿಸುತ್ತೆ ಗೂಗಲ್ ಮ್ಯಾಪ್ಸಲ್ಲಿ. ಒಂದು ಗ್ವಾಲಿಯರು, ಒಂದು ಆಗ್ರಾ, ಆಮೇಲೆ ಇದು ಒಂದು ಇಂದೋರ್. ಡಿಸ್ಟೆನ್ಸ್ ವೈಸು ಆ್ಯಕ್ಚುಲಿ ಇಂದೋರ್ ರೋಡಿಂದ ಸ್ವಲ್ಪ ಡಿಸ್ಟೆನ್ಸ್ ಹೆಚ್ಚಿಗೆ ಆಗುತ್ತೆ. 50 to 100 kilometer ಹೆಚ್ಚಿಗೆ ಆಗುತ್ತೆ ಡಿಸ್ಟೆನ್ಸು. ಬಟ್ ಟೈಮು 1 hour ಕಡಿಮೆ ಆಗುತ್ತೆ ಇರೋದ್ರಿಂದ. ಅದು ಡಿಸ್ಟೆನ್ಸ್ ಕಡಿಮೆ ಇದ್ದು ಟೈಮ್ ಹೆಚ್ಚಿಗೆ ತೊಗೊಳ್ತಾ ಇತ್ತು. ನಾವೀಗ ಹೋಗ್ತಾ ಇರೋದು ಈ ರೂಟಿಂದ. ಇಂದೋರು ಮಧ್ಯಪ್ರದೇಶ ಕ್ರಾಸ್ ಆಗಿ ಇಲ್ಲಿಂದ ಗುರ್ಗಾಂವ್ ಟಚ್ ಆಗುತ್ತೆ, ಡೆಲ್ಲಿ ಟಚ್ ಆಗುತ್ತೆ. ಬಟ್ ಈ ರೂಟಲ್ಲಿ ಪ್ರಾಬ್ಲಮ್ ಏನಂದರೆ ಯಾವುದು ಹೋಟೆಲ್ ಸಿಗೋಲ್ಲ ನಿಮಗೆ ಅಷ್ಟು ಈಸಿಯಾಗಿ. ತುಂಬ ಕಡಿಮೆ. ಇಲ್ಲಿವರೆಗಂತೂ ನಾನು ನಾಗ್ಪುರ್ ಕ್ರಾಸಾಗಿ ಆಲ್ಮೋಸ್ಟ್ 100+ kilometer ಆಯಿತು. ಇನ್ನೂರಿಗೆ ಯಾವುದು ಹೋಟೆಲ್ ಸಿಕ್ಕಿಲ್ಲ. ಮಿಡ್ ಸ್ಟಾಪ್ಸ್ ಇರುತ್ತೆ, ಟೀತು, ಸ್ನ್ಯಾಕ್ಸು. ಬಟ್ ಹೋಟೆಲ್ ಯಾವುದು ಈ ರೂಟಲ್ಲಿ ಇಲ್ಲ. ಪ್ರಾಪರ್ ಬ್ರೇಕ್ಫಾಸ್ಟ್ ಅಂತ
ಬ್ರೇಕ್ಫಾಸ್ಟು ಲಂಚು ಧಾಬಾ ಟೈಪ್. ಐ ಮೀನ್ ಈ ರೂಟಲ್ಲಿ ಯಾವುದೂ ಸಿಕ್ಕಿಲ್ಲ ಈಗ 100 ಕಿಲೋಮೀಟರ್ ಪ್ಲಸ್ ಅದು ಗೊತ್ತಿಲ್ಲ ಮುಂದೆ ಇರುತ್ತೆ ಇಲ್ವೋ ಅಂತ. ಸೊ ಬೈ ಚಾನ್ಸ್ ಈ ರೂಟ್ ಏನಾದರೂ ನೀವು ಸೆಲೆಕ್ಟ್ ಮಾಡಿದರೆ ಫುಡ್ ಬ್ಯಾಕಪ್ ಇರೋದು ಗುಡ್ ಆಪ್ಷನ್. ಚಿಕ್ಕದಾಗಿ ಘಾಟ್ ಸೆಕ್ಷನ್ ಇದೆ, ರೋಡ್ ಈ ಥರ ಇದೆ ನೋಡಿ ಇಲ್ಲಿ. ನಾವು ಭೋಪಾಲ್ ರೀಚ್ ಆಗಿದ್ದೀವಿ. ಇನ್ನು ಇಲ್ಲಿಂದ ಬಟ್ ಒಳಗಡೆ ಸಿಟಿ ಒಳಗಡೆಯಿಂದ ಹೋಗ್ತಾ ಇದ್ದೀವಿ. ಏನು ತೋರಿಸ್ತಾ ಇದ್ದ ಮಾಪ್ ಅದನ್ನು ನಂಬ್ಕೊಂಡು ಇಲ್ಲಿಂದ ಇನ್ನು 7 ಕಿಲೋಮೀಟರ್ಸ್ ಇದೆ. 11 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತದೆ. ಬಟ್ ಇನ್ನು ಲಂಚ್ ಬ್ರೇಕ್ ತಗೋಬೇಕು, ಟೀ ಬ್ರೇಕು, ಸ್ನ್ಯಾಕ್ಸು ಬ್ರೇಕ್ಸ್ ಎಲ್ಲ ತಗೊಂಡು 12 o'clock ಆಗುತ್ತೆ ಅನಿಸುತ್ತೆ. ಟೈಮ್ 2:30 ಆಗಿದೆ. ಆಲ್ಮೋಸ್ಟ್ 41 ಡಿಗ್ರಿ ಇದೆ ಟೆಂಪ್ರೇಚರ್. ರಾಜಸ್ಥಾನದಲ್ಲಿ ಇದ್ದೀವಿ ಸದ್ಯಕ್ಕೆ. ಈಗ ಇಲ್ಲಿಂದ ಲಂಚ್ ಮುಗಿಸ್ಕೊಂಡು ವಾಪಸ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಡೆಲ್ಲಿ ಅಥವಾ ಗುರ್ಗಾಂವ್ ಹೋಗ್ತಾ ಇದ್ದೀವಿ ಇವತ್ತು ಇನ್ನೊಂದಿದೆ. ಇನ್ನು ಆಲ್ಮೋಸ್ಟ್ ಒಂದು 580 ಕಿಲೋಮೀಟರ್ಸ್ ಇದೆ. ಹೋಗ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ರಾಜಸ್ಥಾನದಲ್ಲಿ ಇದ್ದೀವಿ. ಇಲ್ಲೇನೋ ಟ್ರಾಫಿಕ್ ಆಗಿದೆ ನೋಡಿ. ಇಲ್ಲಿ ರಾಜಸ್ಥಾನದಲ್ಲಿ ಕಂಪ್ಲೀಟ್ ಒನ್ ವೇ ಅಷ್ಟೇ ಇರೋದು. ಇಲ್ಲಿ NH-52 ಅಂತ ಹೇಳಿದ್ದಾರೆ. ನಮಗೆಲ್ಲೂ ನ್ಯಾಷನಲ್ ಹೈವೇ ಥರ ಫೀಲ್ ಆಗಲೇ ಇಲ್ಲ. ರೋಡು ಕಂಡೀಷನ್ ಅಷ್ಟೊಂದೇನು ಚೆನ್ನಾಗಿಲ್ಲ ಇಲ್ಲಿ ರಾಜಸ್ಥಾನದಲ್ಲಿ. ಮೋರ್ ದೆನ್ 100 ಕಿಲೋಮೀಟರ್ ಆಯಿತು ಇವಾಗ ನಾವು ಸಿಂಗಲ್ ರೋಡಲ್ಲೇ ಬರ್ತಾ ಇದ್ದು. ಸೊ ಇವಾಗ ರಾಜಸ್ಥಾನದಿಂದ ಮುಂದೆ ಇಲ್ಲಿ ನಾವು ಡೆಲ್ಲಿ ವಡೋದರ ಮುಂಬೈ ಎಕ್ಸ್ಪ್ರೆಸ್ ವೇಗೆ ಕನೆಕ್ಟ್ ಆಗ್ತಾ ಇದ್ದೀವಿ. ಇದು NE4. ಹೋಪ್ಫುಲಿ ಇಲ್ಲಿ ರೋಡ್ಸ್ ಎಲ್ಲ ಚೆನ್ನಾಗಿದೆ ಅಂದ್ಕೊಳ್ತೀವಿ. ಸೊ ಇಲ್ಲೇ ನಾವು ಡೆಲ್ಲಿ ವಡೋದರ ಮುಂಬೈ ಎಕ್ಸ್ಪ್ರೆಸ್ ವೇ ಕನೆಕ್ಟ್ ಆದ್ಮೇಲೆ ಟೀ ಬ್ರೇಕಿಗೆ ಅಂತ ಅಲ್ಲೇ ಸ್ಟಾಪ್ ಮಾಡಿದ್ವಿ. ಫ್ಲಾಸ್ಕಲ್ಲೇ ಟೀ ತಗೊಂಡು ಬಂದಿದ್ದು ಯೂಸ್ಫುಲ್ ಆಗಿದೆ. 168 ಕಿಲೋಮೀಟರ್ಸ್ ಒಂದೇ ಸ್ಟ್ರೆಚ್ ಅಲ್ಲಿ ಇದೆ ಇವಾಗ ಈ ಎಕ್ಸ್ಪ್ರೆಸ್ ವೇನಲ್ಲಿ. ಒಂದು ಹೈವೇನಲ್ಲಿ ಇಲ್ಲಿ ಓಲ್ಡ್ ರಾವ್ ಹೋಟೆಲ್ ಅಂತ ಇತ್ತು. ಇಲ್ಲಿ ಒಳಗಡೆ ಹೋಗೋಣ ಈಗ. ಬೇರೆ ಏನೋ ಆಪ್ಷನ್ ಇರಲಿಲ್ಲ ನಮಗೆ ನೈಟ್ ಊಟಕ್ಕೆ. ಸೊ ಇವಾಗ ಜಸ್ಟ್ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಊಟ ಎಲ್ಲ ಓಕೆ ಇತ್ತು. ಎನಿವೇಸ್ ಕ್ವಾಂಟಿಟಿ ಕಡಿಮೆನೇ ಇತ್ತು. ಪ್ರೈಸ್ ಎಲ್ಲ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಕಂಪೇರಿಟಿವ್ ಅದರ್ಸ್. ಯಾಕಂದರೆ ಇಲ್ಲಿ ಬೇರೆ ಏನೂ ಸಿಗಲ್ವಲ್ಲ. ಮತ್ತು ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್. ಎಕ್ಸ್ಪ್ರೆಸ್ ಎಕ್ಸಿಟ್ ಆಗ್ತಾ ಇದ್ದೀವಿ. ಇವತ್ತು ಫುಲ್ ಡ್ರೈವ್ ಆದಮೇಲೆ ಸ್ವಲ್ಪ ಟೈರ್ಡ್ ಆಗಿದ್ದೀವಿ. ಸೊ ಪ್ರಾಪರ್ ಸ್ಟೇ ಅಂತ ಫಿಕ್ಸ್ ಆಗಿಲ್ಲ. ಈಗ ಆನ್ ದ ವೇನಲ್ಲೇ ಒಳ್ಳೆ ಪ್ಲೇಸ್ ಹುಡುಕ್ತಾ ಇದ್ದೀವಿ. ಯಾವ ಪ್ಲೇಸ್ ಸಿಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಅಪ್ಡೇಟಲ್ಲಿ ಹೇಳ್ತೀವಿ. ಸ್ಟೇ ಟ್ಯೂನ್ಡ್. ಇವತ್ತು ಡೇ 3. ಇದು ಹರಿಯಾಣ. ನಿನ್ನೆ ಇಲ್ಲೇ ಸ್ಟೇ ಮಾಡಿದ್ವಿ. ಧಾಬಾ ಲೇಟ್ ನೈಟ್ ಆಗಿತ್ತು. ಇಲ್ಲಿಂದ ಮನಾಲಿನೂ 480 ಕಿಲೋಮೀಟರ್ಸ್ ಇದೆ. ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಧಾಬಾ ಫ್ರಮ್ ಹರಿಯಾಣ ಟು ಮನಾಲಿ ಹೋಗೋ ರೋಡಲ್ಲೇ ಬರ್ತಾರೆ. ಪೆಟ್ರೋಲ್ ರೇಟ್ 95 ರೂಪಾಯಿ, 25.1. ಇಷ್ಟೊತ್ತು ಬಂದಿದ್ದರಲ್ಲೂ ನಮಗೆ ಇದೆ ಕಡಿಮೆ ಸಿಕ್ಕಿರೋದು ಪೆಟ್ರೋಲು. ಇಲ್ಲಿವರೆಗೂ 106, 108 ಆ ಥರ ಇದೆ. ಇಲ್ಲಿ ಹರಿಯಾಣದಲ್ಲಿ ಆನ್ ದ ವೇ ಟು ಮನಾಲಿ ನಾವು ಬ್ರೇಕ್ಫಾಸ್ಟ್ಗಂತ ಸ್ಟಾಪ್ ಮಾಡ್ತಿದ್ದೀವಿ. ಟೈಮ್ ಅರೌಂಡ್ 8 o'clock ಆಗಿದೆ. ಡಿವೈನ್ ಸ್ಟಾರ್ ಅಂತ ಇದು. ಸೊ ಇವಾಗ ನಾವು ಹರಿಯಾಣದಲ್ಲಿ ಮುಂದೆ ಕುರುಕ್ಷೇತ್ರ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಈ ಕುರುಕ್ಷೇತ್ರದಲ್ಲಿ ಆಕ್ಚುಲಿ ನಾವು ನೋಡ್ಬೇಕು ಅನ್ಕೊಂಡ್ವಿ, ಬಟ್ ಇದು ಆಫ್ ಸೀಸನ್.
ಅಕ್ಟೋಬರ್ ಟು ಮಾರ್ಚ್ ಮಾತ್ರ ನೋಡ್ಬೋದು, ಯಾಕಂದ್ರೆ ಇದು ಫುಲ್ ಹೀಟ್ ಇರುತ್ತೆ. ಈಗ ಬಿಸಿಲು ತುಂಬಾ ಜಾಸ್ತಿ. ಇವಾಗ ಜಸ್ಟ್ 9 o'clock ಆಗಿದೆ, ಆಲ್ರೆಡಿ 30 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಇಟ್ ಇಸ್ ನಾಟ್ ಅ ಗುಡ್ ಟೈಮ್ ಟು ವಿಸಿಟ್ ಹಿಯರ್. ಅದಕ್ಕೆ ನಾವು ಇದನ್ನ ಕಂಪ್ಲೀಟ್ ಡೀಟೇಲ್ಡ್ ಬ್ಲಾಗ್ ನ ಇನ್ನೊಂದ್ಸತಿ ಬರ್ದು ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಕೊಂಡಿದೀವಿ. ಸೊ ಇವಾಗ ಕುರುಕ್ಷೇತ್ರ 2 ಕಿಲೋಮೀಟರ್ಸ್ ಇದೆ. ಇಲ್ಲಿ ಒಳಗಡೆ ಎಕ್ಸಿಟ್ ಆಗ್ಬೇಕು ನಾವು ಹೈವೇ NH44 ಅಲ್ಲಿ ಇದೀವಲ್ಲ. ಸೊ ಅಲ್ಲಿಂದ ಒಳಗಡೆ 2 ಕಿಲೋಮೀಟರ್ಸ್ ಹೋದ್ರೆ ಕುರುಕ್ಷೇತ್ರ ಸಿಟಿ ಬರುತ್ತೆ. ಸೊ ಅಲ್ಲಿ ನಮ್ಗೆ ಒಂದು 50 ಹಿಸ್ಟಾರಿಕಲ್ ಮಿನಿಮಮ್ 50 ಹಿಸ್ಟಾರಿಕಲ್ ಪ್ಲೇಸಸ್ ಇದಾವೆ. ಕುರುಕ್ಷೇತ್ರ ಅಂದ್ರೆ ಯುದ್ಧ ಆಗಿರೋ ಪ್ಲೇಸ್ ಆಗ್ಲಿ, ಆಮೇಲೆ ಬ್ರಹ್ಮ ಸರೋವರ, ಇನ್ನೂ ಒಂದಿಷ್ಟು ಕೆಲವೊಂದು ಸರೋವರಗಳಿದೆ. ಆಮೇಲೆ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿರ್ತಾನಲ್ಲ, ಅದೆಲ್ಲ ಸ್ಟ್ಯಾಚ್ಯೂಸ್ ಎಲ್ಲ ನಿಲ್ಸಿದ್ದಾರೆ. ಆಮೇಲೆ ಭೀಷ್ಮ ಮುಳ್ಳಿಂದ ಮುಳ್ಳಿನ ಬಾಣದ ಮೇಲೆಲ್ಲ ಮಲ್ಕೊಂಡಿರ್ತಾನೆ, ಸಾರಿ ಬಾಣದ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾರಲ್ಲ. ಸೊ ಅದ್ರದ್ದು ಎಲ್ಲ ಸ್ಟ್ಯಾಚ್ಯೂಸ್ ಇದೆ ಅಲ್ಲಿ, ನೋಡಿದೀವಿ. ಬಟ್ ಇವಾಗ ಹೋಗಕ್ ಆಗ್ತಿಲ್ಲ, ನಮ್ದು ಟೈಮ್ ಕನ್ಸ್ಟೆಂಟ್ ಇದೆ. ಆಮೇಲೆ ಇದು ಆಫ್ ಸೀಸನ್ ಇರೋದ್ರಿಂದ ಏನೋ ಆಕ್ಸಿಡೆಂಟ್ ಆಗಿದೆ. ಸೊ ಅದಕ್ಕೆ ಟ್ರಾಫಿಕ್ ಆಗಿತ್ತು. ಇಲ್ಲಿ ಒಂದು ಲೋಕಲ್ ಚೆಕ್ ಪಾಯಿಂಟ್ ಇದೆ ಹಿಮಾಚಲ್ ಪ್ರದೇಶಕ್ಕೆ. ಲೋಕಲ್ ಎಂಟ್ರಿ ಫೀಸು ಟೂರಿಸ್ಟ್ ವೆಹಿಕಲ್ಗೆ ಕಲೆಕ್ಟ್ ಮಾಡ್ತಾರೆ. ರೋಡ್ ಮೇಂಟೆನೆನ್ಸ್ ಅಥವಾ ಗ್ರೀನ್ ಟ್ಯಾಕ್ಸ್ ಟೈಪ್ ಇದು. ವೆಹಿಕಲ್ ರೇಟ್ ಬಂದ್ಬಿಟ್ಟು 100 rupees. ನೀವು ಏನ್ ಮನಾಲಿ ರೀಚ್ ಆಗ್ತೀವಿ 4 hours ಒಳಗಡೆ. ಮನಾಲಿ ರೋಡ್ನಲ್ಲಿ ನಾವು ನೋಡ್ತಾ ಇರೋ ಈ ಟನಲ್ಸು ಮೌಂಟೇನ್ ಇಂಜಿನಿಯರ್ಗೆ ಒಂದು ಎಕ್ಸಾಂಪಲ್ಲು. ಸ್ಟೀಪ್ ಮೌಂಟೇನ್ಸು, ಶಾರ್ಪ್ ಕರ್ವ್ಸು, ಲ್ಯಾಂಡ್ ಸ್ಲೈಡ್ಸ್ ಇವೆಲ್ಲ ಅವಾಯ್ಡ್ ಮಾಡೋಕ್ಕೆ ಇಂಜಿನಿಯರ್ಸು ಗುಡ್ಡದ ಒಳಗಡೆ ರೋಡ್ ಮಾಡ್ತಾರೆ. ಅದೇ ಈ ಟನಲ್ಸು. ಇವು ಟ್ರಾವೆಲ್ ಡಿಸ್ಟೆನ್ಸ್ನ ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ಟೈಮ್ನ ಸೇವ್ ಮಾಡ್ತವೆ, ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಸೇಫ್ಟಿನ ಹೆಚ್ಚಿಸುತ್ತೆ. ಸೊ ಅದರಲ್ಲಿ ಬಿಗ್ಗೆಸ್ಟ್ ಎಕ್ಸಾಂಪಲ್ ಅಂದರೆ ಅಟಲ್ ಟನಲ್ಲು ನಮ್ಮ ಚೆಕ್ ಲಿಸ್ಟಲ್ಲಿದೆ. ನೋಡೋಣ ಇದನ್ನ. ಗುಡ್ಡ ಸುತ್ತ ಹೋಗೋದು ಬದಲು ಒಳಗಡೆ ಒಂದು ಶಾರ್ಟ್ ಕಟ್ ರೋಡ್ ಅಂತ ಹೇಳ್ಬೋದು ಈ ಟನಲ್ಗೆ. ವಿಡಿಯೋ ಮಾಡೋದಕ್ಕೆ ಆಕ್ಚುಲಿ ಅಂದ್ರೆ ಯಾವ್ದು ವಿಡಿಯೋ ಮಾಡ್ಬೇಕು ಯಾವ್ದು ಗೊತ್ತಾಗಿಲ್ಲ. ಕಂಪ್ಲೀಟ್ ಆಗಿ ಲಾಸ್ ಆಗಿದ್ದೀವಿ. ತುಂಬಾ ದಿನ ಆದ್ಮೇಲೆ ಇಷ್ಟು ಇರ್ತಾ ಇರೋದು. ಕೇದಾರ್ನಾಥ್ ಟ್ರಿಪ್ ಅಲ್ಲಿ ಇಷ್ಟೊಂದು ಮೌಂಟೇನ್ ಕಡೆ ಬಂದಿದ್ದು ನಾವು. ಥರ್ಡ್ ಡೇ ಇದೆ. ಇನ್ನೂ ಒಂದು 60 kilometers ಇದೆ ಮನಾಲಿಗೆ. ಮತ್ತು ಹಿಮಾಚಲ್ ಪ್ರದೇಶ ಆಗಿದ್ದೀವಿ. 2 ದಿನ ಆಯ್ತು ಸ್ಟಾರ್ಟ್ ಮಾಡಿ. ಐ ಥಿಂಕ್ ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಆಮೇಲೆ ಡೆಲ್ಲಿ, ಹರಿಯಾಣ, ಪಂಜಾಬ್ 7-8 ಸ್ಟೇಟ್ ಕ್ರಾಸ್ ಮಾಡಿ ಈಗ ಹಿಮಾಚಲ್ ಪ್ರದೇಶ್ ಎಂಟರ್ ಆಗಿದ್ದೀವಿ. ಇನ್ನು ಮುಂದೆ ಇದೆ ಬನ್ನಿ, ಬೆಟ್ಟ ಹತ್ತಬೇಕು. ಆಲ್ಮೋಸ್ಟ್ 150 kilometers ಬೆಟ್ಟ ಹತ್ತಲಿದೆ. 70 kilometers ಇದೆ. 5 kilometers ನೋಡಿರಿ. ಇಲ್ಲಿಂದ ಇಲ್ಲಿರೋದು, ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಇಲ್ಲಿವರೆಗೂ. ಆ್ಯಕ್ಚುಲಿ ಸ್ಲೋ ಮೂವ್ ಆಗ್ತಾ ಇದೆ. ಎಂಟ್ರಿ ಎಕ್ಸಿಟ್ ಬದಲು ಒಂದೇ ಲೈನ್ ಓಪನ್ ಮಾಡಿದ್ದಾರೆ. ಸೊ ಸ್ವಲ್ಪ ಸಮಯ ಆ ಕಡೆಯಿಂದ ವೆಹಿಕಲ್ಸ್ ಬರುತ್ತೆ, ಇಲ್ಲಿ ವೇಟ್ ಮಾಡಿರ್ತಾರೆ. ಆ ಕಡೆಯಿಂದ ಸ್ಟಾಪ್ ಮಾಡಿ ಆಮೇಲೆ ಇಲ್ಲಿ ಕಳಿಸ್ತಾ ಇದ್ದಾರೆ. ಜಾಮ್ ಆಗಿರೋದು ಇಲ್ಲೇನೋ ಗಾಡಿ ಅದಕ್ಕೆ 1 hour ಬಿಟ್ಟು 1 hour ಹೋಲ್ಡ್ ಮಾಡ್ತಾ ಇದ್ದಾರೆ. ಕುಲ್ಲೂನಲ್ಲಿ ಶಾಲ್ಸ್ ಫೇಮಸ್ಸು, ಹಾಗೆ ವಾಟರ್ ಆಕ್ಟಿವಿಟೀಸ್ ಅದ, ಪ್ಯಾರಾಗ್ಲೈಡಿಂಗು, ಆಮೇಲೆ ರಿವರ್ ರಾಫ್ಟಿಂಗು ಎಲ್ಲ ಫೇಮಸ್ ಇಲ್ಲಿ. ಸೊ ವಾಟರ್ ಆಕ್ಟಿವಿಟೀಸ್ ಯಾರು ಮಾಡಬೇಕು ಅಂತಂದ್ರೆ ಮಾಡ್ಬೋದು. ಹಾಗೆ ಇಲ್ಲಿ ಓಲ್ಡ್ ವ್ಯಾಲಿ ಟೆಂಪಲ್ಸ್ನು ಫೇಮಸ್ಸು ಕುಲ್ಲೂನಲ್ಲಿ. ಫೈನಲಿ ನಾವಿವಾಗ ಮನಾಲಿನಲ್ಲಿದ್ದೀವಿ. ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಡ್ರೈವು, 2-3 days ಕಂಟಿನ್ಯೂಸ್ ಟ್ರಾವೆಲು, ಹೈವೇಸು, ಸಿಟೀಸು, ಟೈರ್ಡ್ ಮೂಮೆಂಟ್ಸು, ಎವ್ರಿಥಿಂಗ್ ಕ್ರಾಸ್ ಮಾಡಿ ಈ ಬ್ಯೂಟಿಫುಲ್ ಪ್ಲೇಸ್ನ ತಲುಪಿದ ಮೇಲೆ ನಮಗೆ ಆಲ್ ವರ್ತ್ ಇಟ್ ಅನ್ನಿಸ್ತಾ ಇದೆ. ಸೊ ಇವಾಗ ನಾವು ಬುಕ್ ಮಾಡಿರೋ ಹೋಮ್ ಸ್ಟೇ ಹತ್ರ ಹೋಗ್ತಾ ಇದ್ದೀವಿ. ಫ್ಯಾಮ್ಲಿ ಜೊತೆನಲ್ಲಿ ಇಂಥ ಒಂದು ಲಾಂಗ್ ಜರ್ನಿ ಮಾಡಿ ಸೇಫಾಗಿ ತಲುಪಿದ ಮೇಲೆ ಅದೊಂದು ಡಿಫ್ರೆಂಟ್ ಹ್ಯಾಪಿನೆಸ್ ಅಲ್ವಾ.
ರೀಚ್ ಆಗಿ ಇದೆ ನೋಡಿ ಬೀದಿಲಿದ್ದ. ನಾವು ಹೋಮ್ ಸ್ಟೇ ಬುಕ್ ಮಾಡಿದ್ದು. ಸೊ ನಮ್ಮದು ರೂಮಿಂದ ಈ ಥರ ವ್ಯೂ ಇದೆ ಆ್ಯಂಡ್ ವಿ ಹ್ಯಾವ್ ಅ ಬಿಗ್ ಬಾಲ್ಕನಿ. ಎಂಟ್ರೆನ್ಸು ಮೆಶ್ ಡೋರ್ ಇದೆ. ಇಲ್ಲಿ 2 ಸೀಟರ್ 2 ಸೋಫಾ, ಡೈನಿಂಗ್ ಟೇಬಲ್, ಒಂದು ಚೋಟು ಕಿಚನ್ ಇದೆ. ಗೀಝರು ಎಲ್ಲ ಇದೆ. ಒಂದು ಪುಟಾಣಿ ಫ್ರಿಡ್ಜ್ ಕೂಡ ಇದೆ. ಇಲ್ಲಿ ಒಂದು ರೂಮ್ ಇದೆ. ಅಟ್ಯಾಚ್ಡ್ ಬಾತ್ರೂಮ್. ಟಿವಿ, ಚೇರು ಹಾಗೆ ಬೆಡ್. ದಿಸ್ ಇಸ್ ಒನ್ ಮೋರ್ ಬಾತ್ರೂಮ್. ಸೊ ಲೈಟಾಗಿ ಏನಾದರೂ ಡಿನ್ನರ್ ಮಾಡಿಕೊಂಡು ಇವತ್ತು ಜಸ್ಟ್ ರಿಲ್ಯಾಕ್ಸ್ ಮಾಡ್ತೀವಿ. ನಾಳೆಯಿಂದ 2 ದಿನ ಮನಾಲಿನ ಎಕ್ಸ್ಪ್ಲೋರ್ ಮಾಡ್ತೀವಿ. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.